ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೂಢ ಅಧಿಕಾರಿಗಳಿಂದಲೇ ಆಯುಕ್ತರಿಂದಲೇ ಸಾವಿರಾರು ಕೋಟಿ ಹಗರಣ ಅವನ್ನು ಮಾಡಿರುವುದನ್ನು ಖಂಡಿಸಿ ಇಂದು ನಾವು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಮೂಢ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಮೂಢ ಏನು CIDB ಅಂತ ಮೊದಲಿತ್ತು, ಇದನ್ನ ಶುರು ಮಾಡಿದಂಥವ್ರು, ಸ್ಥಾಪನೆ ಮಾಡಿದಂಥವ್ರು ನಮ್ಮ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಕಟ್ಟಿದ್ದು ಇಡೀ ದೇಶದಲ್ಲಿಯೇ ಎರಡನೇ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ನ ಅವ್ರು ಮಾಡಿದ್ರು. ಮೊದಲು ಮುಂಬೈನಲ್ಲಾಗಿತ್ತು, ಎರಡನೇ ನಗರವಾಗಿ ಮೈಸೂರಿನಲ್ಲಿ CIDB ಅನ್ನು ಮಾಡಿ ಮಾದರಿ ನಗರವಾಗಿರಬೇಕು, ಒಳ್ಳೆ ರಸ್ತೆಗಳು, ಬಡಾವಣೆಗಳು, ಚರಂಡಿ ವ್ಯವಸ್ಥೆಗಳು ಮಾಡಬೇಕು ಅಂತ ಸ್ಥಾಪನೆ ಮಾಡಿದಂಥ ಮೂಢ ಇಂದು ಇಡೀ ಇತಿಹಾಸದಲ್ಲೇ ನಮ್ಮ ರಾಜ್ಯದಲ್ಲೇ ದೇಶದಲ್ಲೇ ಕಂಡರಿಯದಂಥ 2,500 3,000 ಕೋಟಿ ಹಗರಣ ಆಗಿರೋದು ಬೆಳಕಿಗೆ ಬಂದಿದೆ. ಇದು ನಿಜಕ್ಕೂ ಖಂಡನೀಯ. ಈ ಕೂಡಲೇ ಭ್ರಷ್ಟ ಅಧಿಕಾರಿಗಳಾದ ಮೂಢ ಆಯುಕ್ತರು ಏನು ದಿನೇಶ್ ಕುಮಾರ್ ಇದ್ದಾರೆ ಅವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು. ಹಾಗೂ ಇದರಿಂದ ಯಾರ್ಯಾರು ಭಾಗಿಯಾಗಿದ್ದಾರೆ, 1 ವರ್ಷದಿಂದ ಆಗ್ಬೋದು, 2 ವರ್ಷದಿಂದ ಆಗ್ಬೋದು, ಇವರಿಗೆ ಕುಮ್ಮಕ್ಕು ಕೊಟ್ಟಿರೋಂಥವ್ರು ಏನು ನಾವು ಈಗ ಇತ್ತೀಚೆಗೆ ವಾಲ್ಮೀಕಿ ನಿಗಮದ ಹಗರಣವನ್ನು ನೋಡಿದ್ವಿ. 187 ಕೋಟಿ ಹಗರಣ ಅಂತ ನೋಡಿ ಅದರಿಂದ ಸುಮಾರು ಕಾಂಗ್ರೆಸ್ ಮುಖಂಡರುಗಳಿದ್ರು, ಅದ್ರ ಬಗ್ಗೆ ಎಲ್ಲ ಹೋರಾಟಗಳು ನಡೀತಾ ಇದೆ. ಅದ್ರ ಬೆನ್ನಲ್ಲೇ ಈಗ 3,000 ಕೋಟಿ ಹಗರಣ ಆಗಿರೋದು. ಇದಕ್ಕೂ ಸಹ ಹಿಂದೆ ಷಡ್ಯಂತ್ರ, ಕಾಂಗ್ರೆಸ್ ಸರ್ಕಾರದ ತಂತ್ರನೇ ಇದೆ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ. ಈ ಕೂಡಲೇ ಏನು ನಗರಾಭಿವೃದ್ಧಿ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಇದಕ್ಕೆ ಸಂಬಂಧಪಟ್ಟವ್ರನ್ನ ವಿಚಾರಣೆಗೆ ಒಳಪಡಿಸಿ ಈ ಕೂಡಲೇ ಅವರಿಗೆ ತಪ್ಪಿಸತ್ತವ್ರನ್ನ ಜೈಲಿಗೆ ಹಾಕಿ ಶಿಕ್ಷೆ ಕೊಡಬೇಕು. ನಾವು ನೋಡ್ದಂಗೆ ಮೂಢ ಆಯುಕ್ತ ಕಮಿಷನರ್ TV ಪತ್ರಿಕೆಗಳನ್ನ ನೋಡ್ದಂಗೆ ಸುಮಾರು ಫೈಲ್ಗಳೇ ಮೂಢದಲ್ಲಿ ಮಾಯ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ಹಾಗೂ 140 ಫೈಲ್ಗಳು, ಕಡತಗಳು ಮೂಢ ಆಯುಕ್ತ ಮನೆಯಲ್ಲಿ ಸಿಕ್ಕಿದೆ. ಇದರ ಅರ್ಥ ಏನು? ಒಬ್ಬ ಅಧಿಕಾರಿಯಾದವನು ತಾನು ಇದ್ದು ಮೂಢದಲ್ಲಿ ಇರುವಂತಹ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ಜವಾಬ್ದಾರಿಯಾಗಿ ನೋಡ್ಕೊಳ್ಬೇಕಾದವನೇ ಬೇಲಿಯೇ ಎದ್ದು ಹೊಲ ಮೇದಂತೆ ಇವರೇ ಇಷ್ಟು ಸಾವಿರಾರು ಕೋಟಿ ಹಗರಣ ಮಾಡಿದ್ರೆ ಇದು ಕಡ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಳ್ಳೆ ಉದ್ದೇಶದಿಂದ ಬಡಬಗರಿಗೆ ಮನೆ ಆಗ್ಲಿ ಅಂತ ಕಡ್ದಂತ ಸಂಸ್ಥೆನ ಇವರು ಸಾವಿರಾರು ಕೋಟಿ ನುಂಗಿ ನೀರು ಕುಡಿತಾ ಇದ್ದಾರೆ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀವ್ರವಾದ CBI ತನಿಖೆಯನ್ನು ಒಳಪಡಿಸಿ ಈ ಕೂಡಲೇ ಎಲ್ಲ ಭ್ರಷ್ಟಾಧಿಕಾರಿಗಳನ್ನ ಜೈಲಿಗೆ ಹಾಕಬೇಕು. ಯಾವ ಆಸ್ತಿಗಳನ್ನ ಬದಲಿ ನಿವೇಶನಗಳನ್ನ ಮಾಡಿದ್ರೆ ಈ ಕೂಡಲೇ ವಾಪಸ್ ಪಡ್ಕೊಂಡು ಫಲಾನುಭವಿಗಳಿಗೆ ಹಂಚಲೇಬೇಕು. ಇಲ್ಲಾಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ತವರಿನಲ್ಲೇ ಆಗಿದೆ, ನೀವೇ ಇದಕ್ಕೆ ಹೊಣೆಗಾರರಾಗಿ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಇಲ್ಲಿ ಏನಾಗಿದೆ ಅಂದರೆ ಅವಿದ್ಯಾವಂತರು 100 ಜನ ಅವಿದ್ಯಾವಂತರಿಗಿಂತ ಒಬ್ಬ ವಿದ್ಯಾವಂತ ಡೇಂಜರ್ ಅಂತ ಪ್ರೂವ್ ಆಗಿದೆ. ಯಾಕೆ ಗೊತ್ತಾ? ನಾವು ವಿದ್ಯಾವಂತರು ಇವರೇ ಈ ಥರ ಅನಾಗರಿಕತರ ಅನ್ಯಾಯ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾವು ಯಾರ ಹತ್ರ ಹೋಗಿ ಕೇಳಬೇಕು? ಇದನ್ನೆಲ್ಲ ಕಂಡು ಕಾಣದಂಗೆ ಜಾಣಕಿಯುಡು ಪ್ರದರ್ಶನ ಮಾಡ್ತಾ ಇರೋ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು CBIಗೋ CIDಗೋ ವಹಿಸಿ ಅದನ್ನು ಪ್ರಕರಣನ ಹಗರಣನ ಬಯಲಿಗೆಳೆದು ಅವ್ರಿಗೆ ಶಿಕ್ಷೆ ಆಗೋ ಥರ ಮಾಡಿ 10 ವರ್ಷದಿಂದ ನಾವೆಲ್ಲ 10,000 ದುಡ್ಡು ಕಟ್ಟಿ ನಾವು ತೊಗೊಂಡಿಲ್ಲ ವಾಪಸ್ಸು. ಹಾಗೇ ಇದೆ. ನಮಗೆಲ್ಲ ಸೈಟ್ ಕೊಡದೆ ಇವರು ಇವಾಗ ಸೈಟ್ ಹಂಚಕ್ಕೆ ಈ ಥರ ಹಗರಣದಲ್ಲಿ ಸೈಟ್ ಹಂಚುತ್ತಾರೆ ಅಂದರೆ ಇವ್ರಿಗೆ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟರು. 146 ಫೈಲು ಇವ್ರ ಮನೇಲಿ ಸಿಗುತ್ತೆ ಅಂದರೆ ಇದಕ್ಕೆಲ್ಲ ಯಾರು ಇವರಿಗೆ ಪರ್ಮಿಷನ್ ಕೊಟ್ಟರು ತೊಗೊಂಡೋಗಿ ಫೈಲ್ನ ಮನೇಲಿ ಇಟ್ಕೊಳ್ಳೋಕ್ಕೆ? ಇದನ್ನು ಇವ್ರು ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಯಾಕೆ ಕೇಳ್ತಿಲ್ಲ? ಅಟ್ಲೀಸ್ಟ್ ಇದನ್ನಾದ್ರೂ, ಈ ಹಗರಣನಾದ್ರೂ ಬಯಲಿಗೆಳೆದು ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಹೆಸರು ತಗೊಳ್ಳಿ. ಯಾವುದು ಕೆಲಸನೂ ಒಳ್ಳೇದು ಮಾಡಿ ಒಳ್ಳೇದು ಅನ್ನಿಸ್ಕೊಂಡಿಲ್ಲ. ಇದನ್ನಾದ್ರೂ ಬಯಲಿಗೆಳೆದು ನಮ್ಮ ಸಾರ್ವಜನಿಕರಿಗೆ, ನಮ್ಮ ಬಡವರಿಗೆಲ್ಲ ಒಳ್ಳೇದು ಮಾಡಿ ಒಳ್ಳೇದು ಅನ್ನಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಗ್ಯ ಅಂತ. ಈಗ ಇಲ್ಲೇ ಒಂದ್ ಕಡೆ ಈಗ ಬೇಲಿ ಎದ್ದು ಹೊಲ ಮೇದಂಗಾಗಲ್ಲ ಈ ತರ ಅಧಿಕಾರಿಗಳ ನಡೆಗೆ. ಹೌದು ಸರ್, ಬೇಲಿನೇ ಎದ್ದು ಹೊಲ ಮೇಯೋದ್ಕಿಂತ ರಾಜ್ಯನೇ ಎದ್ದು ಹೊಲ ಮೇಯ್ತಾ ಇದೆ ಸರ್. ನಮಗೆ ಜನಗಳು ನಂಬಿಕೆ ಇಟ್ಟು ಎಲ್ಲರೂ ಸಿದ್ದರಾಮಯ್ಯನ ಈ ತವರೂರಲ್ಲಿ ಸೋತವ್ರೆ, ಅವ್ರನ್ನ ಗೆಲ್ಲಿಸಿ ನಮ್ಮ ತವರೂರಾದ ಮೈಸೂರಿಗೆ ಅವರು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಮಾಡಿದ್ರು. ಈ ಬಿಟ್ಟಿ ಭಾಗ್ಯ ಕೊಟ್ಟರು, ಅದರಲ್ಲಿ ಮುಳುಗಿಸಿದ್ರು, ಎಲ್ಲರ ತಲೆ ಮೇಲೂ ಸಾಲ ವಹಿಸಿದ್ರು. ಅಟ್ಲೀಸ್ಟ್ ಬೇಡ ಇರೋದನ್ನ ಆ ಕಾಲದಿಂದ ಇಲ್ಲಿ ಇಟ್ಟಿದ್ದಾರೆ, ಅಷ್ಟೊಂದು ಸೈಟ್ ಇಟ್ಟವ್ರೆ. ಎಲ್ಲ ಜನಗಳು ದುಡ್ಡು ಕಟ್ಟಿ ಬ್ಯಾಂಕ್ಗೆ ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೊಟ್ಟು ಒಂದು ಒಳ್ಳೇದು ಮಾಡಿದರೆ ಆ ನಮ್ಮ ರಾಜರಿದ್ದಾರಲ್ಲ, ಆ ರಾಜರು ಅಟ್ಲೀಸ್ಟ್ ಇವ್ರಿಗೆಲ್ಲ ಏನು ಅವ್ರ ಕೈಯಿಂದ ಅವ್ರ ಮನೆಯಿಂದ ಏನು ಕೊಡೋಕ್ಕಾಗಲ್ಲ. ಆವತ್ತು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿರೋದು KRS ಕಟ್ಟಡ ಕಟ್ಟಿದ್ರು. ಇವತ್ತು ನೀರು ಬೇರೆ ಯಾರೋ ಊಟ ಮಾಡ್ತಾವ್ರೆ. ಇಲ್ಲಿ ಬಡವ್ರಿಗಾಗಲಿ ಅಂತ ಮಾಡಿದ್ರು, ಇದನ್ನ ದುಡ್ಡಿರೋ ದೊಡ್ಡ ಶ್ರೀಮಂತರು ಮಾಡ್ತಾವ್ರೆ. ಏನು ಎಲ್ಲಿ ಹೋಗಿ ನ್ಯಾಯ ಕೇಳೋಣ? ಬೇಲಿನೇ ಎದ್ದು ಹೊಲ ಮೇಯೋದಕ್ಕಿಂತ ಹೆಚ್ಚಾಗಿ ರಾಜ್ಯನೇ ಎದ್ದು ಹೊಲ ಮೇಯ್ತದೆ. ಇದನ್ನ ಜಾಸ್ತಿ ಇದಾಗಿ ಎಳಿದೇನೆ ಸಿದ್ದರಾಮಯ್ಯವರು ಇದನ್ನ ಗಣನೆಗೆ ತಕೊಂಡು ಏನೋ ಒಂದು ಲಾಸ್ಟ್ ಎಂಡಲ್ಲಿ ಮಾಡ್ತಾವ್ರೆ. ಇನ್ನು ನೆಕ್ಸ್ಟು ಅವ್ರಿಗೆ ರಾಜಕೀಯ ಬೇಡವಾ, ಇಲ್ಲ ಅವ್ರ ಹೆಸರೇ ಬೇಡವಾ, ಅವ್ರ ತವರೂರೇ ಬೇಡವಾ ಅಂತ ಅವ್ರಿಗೆ ಅನ್ಸಿದ್ರೆ ಏನು ಮಾಡೋದು ಬೇಡ. ಅಟ್ಲೀಸ್ಟ್ ಬೇಕು ನನಗೆ ಜನಗಳು ಓಟ್ ಹಾಕೋರೆ, ಅದನ್ನು ನಾನು ಉಳಿಸ್ಕೋಬೇಕು ಅನ್ನೋದಾದರೆ ಮೊದಲು ಈ ಬಡವ್ರಿಗೆ ಸೇರ್ಬೇಕಾಗಿರೋ ಸೈಟ್ನ ಬಡವ್ರಿಗೆ ಸೇರಿಸಿ ಅಲ್ಲಿ ನೀರಿಗಾಗಿ ಇದು ಮಾಡ್ತಾವ್ರೆ. ಆ ನೀರನ್ನ ಬಯಲಿಗೆ ಎಳೆದು ಅವ್ರಿಗೆ ತಕ್ಕ ಶಿಕ್ಷೆ ಆಗಿ ನಮ್ಮ ತವರೂರಿಗೆ ಏನು ಕೊಡಬೇಕು ಅದನ್ನು ಕೊಡಲಿ. ನಮಗೆ ಬಸ್ಸು ಬೇಡ ಸರ್, 2,000ನೂ ಬೇಡ, ಏನು ಬೇಡ ಸರ್. ಎಲ್ಲರೂ ಅವ್ರಿಗೆ ಗೈಕೊಂಡು ಅವ್ರವ್ರು ಬೆಳಗ್ಗೆ ಆಯಿತು ಅಂದರೆ ಕೆಲಸ ಮಾಡ್ಕೊಂಡು ಊಟ ಮಾಡ್ತಾರೆ. ಈ ನ್ಯಾಯ ದೊರಕಿಸಿ ಅವ್ರ ಹೆಸರನ್ನ ಉಳಿಸ್ಕೊಂಡು ಈ ತವರೂರಿಗೆ ಒಂದು ಗಿಫ್ಟ್ ಆಗಿ ಕೊಡಲಿ ಸರ್. ಮಂಜುಳಾ. ನಿಮ್ಮ ಹೆಸರು? ಮಂಜುಳಾ.
ಅವರಿಗೆ ನಿವೇಶನ ಮಂಜೂರಾಗಿರೋದಿಲ್ಲ. ನಾನು ಸಹ ಈ ಒಂದು ನಿವೇಶನಕ್ಕೆ ಅರ್ಜಿ ಹಾಕಿ ಸುಮಾರು 10 ವರ್ಷ ಆಗಿದೆ, ಇನ್ನೂ ಮಂಜೂರಾಗಿಲ್ಲ. ಆದರೆ ಪ್ರತಿಷ್ಠಿತವಾದವರಿಗೆ, ಹಣವಂತವರಿಗೆ ಮಂಜೂರು ಮಾಡಿ ಸಾವಿರಾರು ಕೋಟಿ ರೂಪಾಯಿನ ಇವತ್ತು ಅನ್ಯಾಯ ಮಾಡಿ ಅಕ್ರಮವಾಗಿ ಇದು ನುಂಗಿದ್ದಾರೆ ಇವತ್ತು. ಇದಕ್ಕೆ ಎಲ್ಲ ರಾಜಕಾರಣಿಗಳು ಏನು ಇವತ್ತು ಮೂಡ ಸಮಿತಿ ಇದೆ, ಆ ಸಮಿತಿಯವರು, ಭ್ರಷ್ಟ ಅಧಿಕಾರಿಗಳು, ಆಯುಕ್ತರು ಎಲ್ಲ ಸಮಪಾಲರಾಗಿದ್ದಾರೆ. ಆದ್ದರಿಂದ ಅಂಥವ್ರ ಮೇಲೆ CBI ತನಿಖೆ ನಡೆಸಿ ಸೂಕ್ತವಾಗಿ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗಂಟೋಘೋಷವಾಗಿ ಹೇಳ್ತಾ ಇದ್ದೀನಿ. ಶಿವಲಿಂಗಯ್ಯ, ಕರ್ನಾಟಕ ಸೇನಾಪಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.